ಹಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಇವತ್ತು ನಾವು ರೀಸೆಂಟಾಗಿ ರಿಲೀಸ್ ಆಗಿರೋ ಬಡ್ಡಿ ಅನ್ನೋ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಮೂವಿನ ನೋಡೋಣ. ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿನಲ್ಲಿರೋವಂಥ ಹೀರೋಯಿನು ತನಗೆ ಗೊತ್ತಿಲ್ಲದೇ ಇರೋವಂಥ ಒಂದು ಜಾಲದಲ್ಲಿ ಬೀಳ್ತಾಳೆ. ಸೊ ಆ ಜಾಲದಿಂದ ಹೊರಗೆ ಬರೋದಕ್ಕೆ ಹೀರೋ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನು ಹೇಳೋಕೆ ಹೊರಟಿರೋವಂಥ ಫಿಲ್ಮೇ ಬಡ್ಡಿ. ಫಿಲ್ಮ್ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಯಾರಾದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಒಬ್ರಿಗಾದರೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಯಾವುದಾದ್ರೂ ಮೂವಿ ಬೇಕಾದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಾವು ನೋಡ್ತೀವಿ ಹಾಂಗ್ಕಾಂಗ್ನಲ್ಲಿರೋವಂಥ ಕಿಂಗ್ ಪಿನ್ ಅನ್ನೋ ವಿಲ್ಲನ. ಅವ್ರ ಮಗನಿಗೆ ಹಾರ್ಟ್ನಲ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ಚೆಕ್ ಮಾಡಿದಂಥ ಡಾಕ್ಟರ್ ಆದಷ್ಟು ಬೇಗ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲೇಬೇಕು, ಇಲ್ಲ ಅಂತಂದರೆ ಜೀವಕ್ಕೆ ಅಪಾಯ ಆಗ್ಬೋದು ಅಂತ ಹೇಳ್ತಾರೆ. ಹಾಗೆಯೇ ಲೀಗಲ್ ಆಗಿ ಹೋಗೋದ್ರೆ ತುಂಬಾ ಟೈಮ್ ತಗೊಳುತ್ತೆ. ಈ ರೀತಿ ಮಾಡೋದಕ್ಕೆ ಅಂತಲೇ ಇರೋವಂಥ ಒಬ್ಬ ಡಾಕ್ಟರ್ ನನಗೆ ಗೊತ್ತು, ಆದರೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಆದರೆ ಕಿಂಗ್ ಪಿನ್ ಮಾತ್ರ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನನಗೆ ನನ್ನ ಮಗನೇ ಮುಖ್ಯ ಅಂತ ಹೇಳ್ತಾರೆ. ಆಗಲೇ ನಮಗೆ ಆಲ್ರೆಡಿ ಬೇರೆ ಯಾವುದೋ ಪೇಷಂಟಿಗೆ ಹಾರ್ಟ್ ಸರ್ಜರಿ ಮಾಡ್ತಾ ಇರೋವಂಥ ಓಪ್ಫಿಲ್ ಹಾಸ್ಪಿಟಲ್ನ ಓನರ್ ಆಗಿರೋವಂಥ ಅರ್ಜುನ್ ಕುಮಾರ್ ವರ್ಮಾನ ತೋರಿಸ್ತಾರೆ. ಆಪ್ರೇಷನ್ ಮಾಡ್ತಾನೆ ಡಾಕ್ಟರ್ ಮಧ್ಯದಲ್ಲೇ ಬಿಟ್ಟು ಆಚೆ ಹೋಗ್ತಾರೆ. ಸೊ ಪೇಷಂಟ್ನ ಕಡೆಯವರು ಯಾಕೆ ಮಧ್ಯದಲ್ಲೇ ಬಿಟ್ಟು ಆಚೆ ಬಂದ್ರಿ ಅಂತ ಕೇಳೋವಾಗ, ನೀವಿನ್ನೂ ಕೂಡ ನನ್ನ ಅಕೌಂಟಿಗೆ ಕಳಿಸ್ಬೇಕಾಗಿರೋಂಥ $5 million ಕಳಿಸಿಲ್ಲ, ಅದು ಕಳಿಸಿದ ಮೇಲೇ ಆಪ್ರೇಷನ್ ಮಾಡೋದು ಅಂತ ಹೇಳ್ತಾರೆ. ಪೇರೆಂಟ್ಸ್ಗಳು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರೂ ಕೂಡ ಕೇಳೋದಿಲ್ಲ. ಫೈನಲಿ $5 million ಇರೋದು ಇವಾಗ $7 million ಆಗಿದೆ. ಅದು ನನ್ನ ಅಕೌಂಟಿಗೆ ಎಷ್ಟು ಬೇಗ ಬರುತ್ತೋ ಆಪ್ರೇಷನನ್ನು ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಫೈನಲಿ ಅಕೌಂಟಿಗೆ ದುಡ್ಡು ಬಂದ ಮೇಲೆ ಆಪ್ರೇಷನನ್ನು ಕೂಡ ಮುಗಿಸ್ತಾರೆ. ಆಗಲೇ ಅಲ್ಲೇ ಇದ್ದಂಥ ಒಂದು ಮಗುನ ತೋರಿಸಿದಂಥ ಡಾಕ್ಟರ್ ಅವ್ರ ಪೇರೆಂಟ್ಸ್ ಹತ್ರ, ಈ ಮಗು ಬಿಹಾರದಲ್ಲಿ ಸಿಕ್ಕಿರೋದು, ಕೊಂದು ತಂದು ನಿಮಗೋಸ್ಕರ ಆಪ್ರೇಷನ್ ಮಾಡಿ ನಿಮ್ಮ ಮಗುಗೆ ಹಾರ್ಟ್ನ ಹಾಕಿದ್ದೀನಿ. ಈ ವಿಷಯ ಏನಾದ್ರು ಹೊರಗಡೆ ಗೊತ್ತಾದರೆ ಈ ಕೇಸ್ನಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ ಅಂತ ಹೇಳ್ತೀನಿ ಅಂತ ಹೆದರಿಸಿ ಅವರೆಲ್ಲರನ್ನೂ ಕೂಡ ಅಲ್ಲಿಂದ ಕಳಿಸ್ತಾರೆ. ಆಗ್ಲೇ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ಕಿಂಗ್ ಪಿನ್ ಇವಾಗ ಅರ್ಜುನನ ಹುಡುಕೊಂಡು ಅಲ್ಲಿಗೆ ಬಂದಿರ್ತಾರೆ. ಈ ಕಿಂಗ್ ಪಿನ್ ಒಬ್ಬರು ಡ್ರಗ್ಸಿಗೆ ಹಾಂಗ್ಕಾಂಗ್ನಲ್ಲಿ ಕಿಂಗ್ ಆಗಿರ್ತಾರೆ. ಈ ಎಲ್ಲ ವಿಷಯನೂ ಕೂಡ ಅರ್ಜುನ್ಗೂ ಕೂಡ ಗೊತ್ತಿರತ್ತೆ. ಹಾಗೆಯೇ ನನ್ನ ಮಗನಿಗೋಸ್ಕರ ನಾನು ಏನು ಮಾಡೋದಕ್ಕೂ ತಯಾರಿ ಅಂತ ಹೇಳಿದ್ರಿಂದ ಅರ್ಜುನ್ ಇದನ್ನು ಅಡ್ವಾಂಟೇಜ್ ಆಗಿ ತಗೊಂಡು $100 million ಕೇಳ್ತಾರೆ. ಇದಕ್ಕೆ ಕಿಂಗ್ ಪಿನ್ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆಯೇ ಇವಾಗ ಅವ್ರ ಮಗನಿಗೆ ಬೇಕಾಗಿರೋವಂಥ ಆರ್ಟನ್ನು ಭಾರತದಲ್ಲಿ ಹುಡ್ಕೋಣ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಯಾವ ಆರ್ಗನ್ಸ್ ಆದರೂ ಎಂಥ ವೆರೈಟಿ ಆದರೂ ಈಸಿಯಾಗಿ ಸಿಕ್ಬಿಡತ್ತೆ, ನಮಗೆ ಆಪ್ಷನ್ಸ್ ಕೂಡ ಜಾಸ್ತಿ ಸಿಗತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಸಿವಿಲಿಯನ್ಸ್ನಲ್ಲಿ ಹುಡುಕಿ ಅಂತ ಹೇಳೋವಾಗ ಸಿವಿಲಿಯನ್ಸ್ ಡೀಟೇಲ್ಸ್ ನಮ್ಮ ಹತ್ರ ಎಲ್ಲಿರುತ್ತೆ ಅಂತ ಕೇಳ್ತಾರೆ. ಯಾರೇ ಹಾಸ್ಪಿಟಲಿಗೆ ಬಂದರೂ ಕೂಡ ಚಿಕ್ಕ ತಲೆನೋವು ಅಂತಂದ್ರು ಎಲ್ಲ ಟೆಸ್ಟು ಮಾಡಿಸ್ತೀವಿ, ಸೊ ಅವ್ರ ಡೀಟೇಲ್ಸ್ ಎಲ್ಲವುದು ಕೂಡ ನಮ್ಮ ಹತ್ರ ಇರುತ್ತೆ ಅಂತ ಹೇಳಿ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇ ಮಂಗಳೂರಿನಲ್ಲಿ ಡೋನರ್ ಸಿಕ್ಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದಂಥ ವ್ಯಕ್ತಿಗೆ ಶಾಕ್ ಆದಾಗ ಶಾಕ್ ಆಗಬೇಡಿ. ಮಟನ್ ಶಾಪ್ನವರು ಹೇಗೆ ಮೇಕೆ ಎಲ್ಲ ಬಾಡಿನೂ ಕೂಡ ಸೇಲ್ ಮಾಡಿ ಬಿಸ್ನೆಸ್ ಮಾಡ್ತಾನೋ ನಾನು ಕೂಡ ಹಾಗೇನೆ, ಐ ಆಮ್ ನಾಟ್ ಅ ಡಾಕ್ಟರ್, ಐ ಆಮ್ ಅ ಬುಚ್ಚರ್ ಅಂತ ಹೇಳ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಈ ಫಿಲ್ಮ್ನ ಹೀರೋಯಿನ್ ಆಗಿರೋಂಥ ಪಲ್ಲವಿನ ನೋಡ್ತೀವಿ. ಪಲ್ಲವಿ ಮದುವೆ ಮುಗಿಸ್ಕೊಂಡು ಸೀದಾ ಮನೆಗೆ ಬರ್ದಾನೆ ಮಂಗಳೂರಿಗೆ ಹೋಗ್ತಾ ಇರ್ತಾಳೆ. ಅವರಮ್ಮ ಕಾಲ್ ಮಾಡಿ ಏನಕ್ಕೆ ಅಂತ ಕೇಳೋವಾಗ ನಾನು ಹೇಳಬೇಕಾಗಿರೋ ಅಂಥ ಸಾರಿ ಹಾಗೆಯೇ ಥ್ಯಾಂಕ್ಸ್ನ ಇನ್ನೂ ಕೂಡ ಹೇಳಿಲ್ಲ, ಸೊ ನನಗೆ ಹೇಳದೇ ಇದ್ದರೆ ಇನ್ಯಾವತ್ತೂ ಕೂಡ ಹೇಳೋದಕ್ಕಾಗೋದಿಲ್ಲ ಅನಿಸುತ್ತೆ, ಸಂಜೆ ಅಷ್ಟರಲ್ಲಿ ಬಂದುಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸೀನ್ ಫ್ಲ್ಯಾಶ್ ಬ್ಯಾಕ್ 2 ವರ್ಷದ ಮುಂಚೆ ಏನು ನಡೆದಿದೆ ಅಂತ ತೋರಿಸ್ತಾರೆ. ವಿಶಾಖಪಟ್ಟಣಂ ಏರ್ಪೋರ್ಟ್ನಲ್ಲಿ ಪಲ್ಲವಿ ATC ಆಗಿ ಹೊಸದಾಗಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾರೆ. ಹಾಗೆಯೇ ಇವಾಗ ಏರ್ಪೋರ್ಟ್ನಲ್ಲಿ ಫ್ಲೈಟು ಲ್ಯಾಂಡ್ ಆಗೋದ್ರಲ್ಲಿರುತ್ತೆ. ಸೊ ಆ ಫ್ಲೈಟ್ ಟೇಕ್ ಆಫ್ ಮಾಡಿದ್ದು ಈ ಫಿಲ್ಮ್ನ ಹೀರೋ ಆಗಿರೋಂಥ ಆದಿತ್ಯ, ಕ್ಯಾಪ್ಟನ್ ಆದಿತ್ಯ. ಸೊ ಫ್ಲೈಟ್ ಇವಾಗ ಲ್ಯಾಂಡ್ ಆಗೋದ್ರಲ್ಲಿರುತ್ತೆ. ತುಂಬಾ ನರ್ವಸ್ ಆಗಿದ್ದಂಥ ಪಲ್ಲವಿ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದಿಲ್ಲ. ಆಗ್ಲೇ ಕೋ ಪೈಲಟ್ ಜೊತೆಗೆ ರೇಡಿಯೋದಲ್ಲಿ ಮಾತಾಡ್ತಾ ಇದ್ದದನ್ನು ನೋಡಿದಂಥ ಆದಿತ್ಯ ತಾನೇ ಆ ಒಂದು ಮೈಕ್ನ ಇಸ್ಕೊಂಡು ಕರೆಕ್ಟಾಗಿ ಪಲ್ಲವಿ ಇನ್ಸ್ಟ್ರಕ್ಷನ್ಸ್ ಕೊಡೋ ರೀತಿ ನೋಡ್ಕೊಳ್ತಾರೆ. ಫೈನಲಿ ಫ್ಲೈಟು ತುಂಬ ಸೇಫಾಗಿ ಲ್ಯಾಂಡ್ ಆಗುತ್ತೆ. ಇದರಿಂದ ಪಲ್ಲವಿಗೆ ಸಖತ್ ಖುಷಿ ಆಗುತ್ತೆ. ಹಾಗೆಯೇ ಕ್ಯಾಪ್ಟನ್ ಆಗಿರೋಂಥ ಆದಿತ್ಯನ ಮೇಲೆ ಪ್ರೀತಿ ಕೂಡ ಆಗತ್ತೆ. ಆದಿತ್ಯ ಇನ್ನೂ ಕೂಡ ಪಲ್ಲವಿನ ನೋಡಿರೋದಿಲ್ಲ, ಆದರೆ ಪಲ್ಲವಿ ಆದಿತ್ಯನ ಸೊ ಲ್ಯಾಂಡ್ ಆದಮೇಲೆ ಫ್ಲೈಟಿಂದ ಇಳಿದು ಬರ್ತಾ ಇರೋದನ್ನು ನೋಡ್ತಾಳೆ. ಹಾಗೆ ಲವ್ ಅಟ್ ಫಸ್ಟ್ ಸೈಟ್ ಕೂಡ ಆಗುತ್ತೆ.
ಆವಾಗ್ಲಿಂದ ಆದಿತ್ಯನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಆದಿತ್ಯನಿಗೆ ಮಾತ್ರ ಇನ್ನೂ ಪಲ್ಲವಿ ಅನ್ನೋ ಹೆಸರು ಕೂಡ ಗೊತ್ತಿರಲ್ಲ. ಅವಳನ್ನ ATC ಅಂತಾನೆ ಕರಿತಾ ಇರ್ತಾನೆ. ಪಲ್ಲವಿ ಯಾವಾಗ್ಲೂ ಕೂಡ ಆದಿತ್ಯನ ಫಾಲೋ ಮಾಡ್ತಿರೋದು, ಹಾಗೇನೆ ಪಲ್ಲವಿ ಮನ್ಸಿನಲ್ಲಿ ಆದಿತ್ಯನ ಮೇಲೆ ಪ್ರೀತಿ ಇದೆ ಅನ್ನೋ ವಿಷಯ ಪಲ್ಲವಿ ಫ್ರೆಂಡಿಗೆ ಗೊತ್ತಾಗ್ತಾ ಇದ್ದಂಗೆನೆ ಈ ವಿಷಯನ ಆದಿತ್ಯಗೆ ಹೇಳ್ಬೋದಲ್ವಾ ಅಂತ ಕೇಳೋವಾಗ, ನಾನು ಆದಿತ್ಯನ ಒಂದು ಮ್ಯಾಜಿಕಲ್ ಮೂಮೆಂಟ್ನಲ್ಲಿ ಮೀಟ್ ಮಾಡಬೇಕು ಅಂತ ಇದ್ದೀನಿ, ಅಲ್ಲಿವರೆಗೂ ಕೂಡ ನಾವಿಬ್ಬರು ಮೀಟ್ ಆಗೋದೇ ಬೇಡ ಅಂತ ಹೇಳ್ತಾರೆ. ಹಾಗೆಯೇ ಆದಿತ್ಯ ಯಾವಾಗಲೂ ಪಲ್ಲವಿ ಜೊತೆಗೆ ರೇಡಿಯೋದಲ್ಲಿ ಮಾತಾಡ್ತಾ ಇಂಪ್ರೆಸ್ ಆಗಿ ಪಲ್ಲವಿಗೋಸ್ಕರ ಒಂದು ದೊಡ್ಡ ಡಾಲನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಹಾಗೆಯೇ ಇವಾಗ ಪ್ರೆಸೆಂಟ್ ಸೀನಲ್ಲಿ ನಮಗೆ ಗೊತ್ತಾಗುತ್ತೆ ಕಿಂಗ್ ಪಿನ್ ಮಗನ್ಗೆ ಹಾರ್ಟ್ ಡೋನರ್ ಆಗಿರೋದು ಬೇರೆ ಯಾರೂ ಅಲ್ಲ, ಪಲ್ಲವಿನೇ ಅಂತ. ಸೊ ಪಲ್ಲವಿನ ಹುಡುಕ್ತಾ ಇದ್ದಂಥ ಆ ಕಳ್ಳರಿಗೆ ಪಲ್ಲವಿ ಫೈನಲಿ ಬಸ್ಸಲ್ಲಿ ಸಿಗಾಕೊಳ್ತಾಳೆ. ಹಾಗೆಯೇ ಪಲ್ಲವಿಗೆ ಗೊತ್ತಾಗದೆ ಇರೋ ರೀತಿ ಅನ್ಕಾನ್ಷಿಯಸ್ ಮಾಡಿದಂಥ ಈ ಕಳ್ಳರು ಪಲ್ಲವಿ ಅನ್ಕಾನ್ಷಿಯಸ್ ಆಗ್ತಾ ಇದ್ದಂಗೆ ಅವಳನ್ನು ಒಂದು ಆಂಬ್ಯುಲೆನ್ಸ್ನಲ್ಲಿ ತಗೊಂಡು ಹೋಗ್ತಾರೆ. ಬಸ್ಸಲ್ಲಿದ್ದಂಥ ಕೋ ಪ್ಯಾಸೆಂಜರು ಇದು ಪಲ್ಲವಿಯ ಡಾಲ್ ಅಂತ ಹೇಳಿ ಅಷ್ಟು ದೊಡ್ಡ ಡಾಲನ್ನು ಪಲ್ಲವಿ ಜೊತೆಗೇನೆ ಆಂಬ್ಯುಲೆನ್ಸ್ನಲ್ಲಿ ಹಾಕಿ ಕೊಟ್ಟು ಕಳಿಸ್ತಾರೆ. ಫೈನಲಿ ಹಾಸ್ಪಿಟಲ್ಗೆ ಬಂದರೂ ಕೂಡ ಪಲ್ಲವಿ ಇನ್ನೂ ಅನ್ಕಾನ್ಷಿಯಸ್ ಆಗೇ ಇರ್ತಾಳೆ. ಹಾಗೆಯೇ ಅವಳು ಡಾಲ್ನ ಆಚೆ ಕಡೆ ಎಲ್ಲೋ ಬಿಸಾಕಿರ್ತಾರೆ. ಸ್ವಲ್ಪ ಕಾನ್ಷಿಯಸ್ ಬಂದಂಥ ಪಲ್ಲವಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾ ಇರೋವಾಗಲೇ ಅವಳನ್ನು ಹಿಡ್ದಂಥ ಬ್ರದರ್ಸ್ ಹಾಗೆ ಸಿಸ್ಟರ್ಸ್ ಎಲ್ಲರೂ ಕೂಡ ಪಲ್ಲವಿ ತುಂಬಾ ಕೂಗಾಡ್ತಾ ಇರೋದನ್ನ ನೋಡಿ ಅಲ್ಲೇ ಇದ್ದಂಥ ಒಂದು ಟ್ರೇನಲ್ಲಿ ಅವಳ ತಲೆ ಮೇಲೆ ಹೊಡೆದು ಬಿಡ್ತಾರೆ. ಇದರಿಂದ ಪಲ್ಲವಿ ಕಂಪ್ಲೀಟಾಗಿ ಅನ್ಕಾನ್ಷಿಯಸ್ ಆಗೋಗ್ತಾಳೆ. ಹಾಗೆಯೇ ಅವಳ ಡಾಲ್ನ ಕೂಡ ಹಾಸ್ಪಿಟಲ್ ಕಾಂಪೌಂಡಿಂದ ಆಚೆ ಎತ್ತೆಸಿತಾರೆ. ಹಾಗೆಯೇ ಪಲ್ಲವಿಗೆ ಕಾನ್ಷಿಯಸ್ ಬರ್ಸೋದಕ್ಕೋಸ್ಕರ ಅವಳ ಹಾರ್ಟ್ ಮೇಲೆ ಆ ಶಾಕ್ ಟ್ರೀಟ್ಮೆಂಟ್ ಇನ್ಸ್ಟ್ರೂಮೆಂಟಿಂದ ಶಾಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಪಲ್ಲವಿಗೆ ಮಾತ್ರ ಕಾನ್ಷಿಯಸ್ ಬರೋದಿಲ್ಲ, ಕೋಮಾಗಿ ಹೊರಟೋಗ್ತಾಳೆ. ಇದನ್ನು ನೋಡಿದಂಥ ಅಲ್ಲಿದ್ದಂಥ ನರ್ಸಿಗೂ ಕೂಡ ಶಾಕ್ ಆಗುತ್ತೆ. ಹಾಗೆಯೇ ಕೋಮಾಗಿ ಹೋಗ್ತಾ ಇದ್ದಂಗೆ ಆಚೆ ಬಿದ್ದಂಥ ಪಲ್ಲವಿಯ ಅದೊಂದು ದೊಡ್ಡ ಡಾಲಿಗೆ ಪಲ್ಲವಿಯ ಆತ್ಮ ಹೋಗಿ ಸೇರ್ಕೊಳ್ಳುತ್ತೆ. ಹಾಗೆಯೇ ಆ ಡಾಲ್ ಎದ್ದು ನಿಂತ್ಕೊಳ್ಳುತ್ತೆ. ನಾನೇನಿದು ಆಚೆ ಕಡೆ ಇದ್ದೀನಲ್ಲ ಅಂತ ಆಶ್ಚರ್ಯದಿಂದ ನೋಡ್ಕೊಳ್ತಾ ಇರುತ್ತೆ. ಹಾಗೆಯೇ ನಾನು ಯಾಕೆ ಈ ಥರ ಗೊಂಬೆ ಥರ ಆಗಿದ್ದೀನಿ ಅಂತ ಅನ್ನಿಸ್ತಾ ಇರೋವಾಗಲೇ ಪಲ್ಲವಿ ಬಾಡಿನ ಆ್ಯಂಬುಲೆನ್ಸ್ಗೆ ಹಾಕೊಂಡು ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಆದರೆ ಪಲ್ಲವಿ ಡಾಲ್ ಕೈಲೂ ಕೂಡ ಏನು ಮಾಡೋದಕ್ಕಾಗೋದಿಲ್ಲ. ಆಗಲೇ ಪಲ್ಲವಿ ಡಾಲ್ ಏನು ಮಾಡೋದು ಅಂತ ಯೋಚಿಸ್ತಾ ಇರೋವಾಗಲೇ ಹಾಸ್ಪಿಟಲಿಂದ ಹೊರಗಡೆ ಯಾವುದೋ ಒಂದು ಹುಡುಗ ಮೊಬೈಲ್ನಲ್ಲಿ ಗೇಮ್ ಆಡ್ತಾ ಇರೋದನ್ನು ನೋಡಿ ಯಾರಿಗೆ ಫೋನ್ ಮಾಡೋದು, ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಯೋಚಿಸ್ತಾ ಇದ್ದಂಥ ಪಲ್ಲವಿ ಫೈನಲಿ ನನ್ನನ್ನು ನಾನು ಹೇಳ್ದವ್ರ ಹತ್ರ ಪಾರ್ಸಲ್ ಮಾಡಿಬಿಡು ಅಂತ ಹೇಳುತ್ತೆ. ಹಾಗೆಯೇ ಆ ಗೇಮ್ ಆಡ್ತಾ ಇದ್ದಂಥ ಚೋಟು ನಿನಗೆ ಅವ್ರು ಹೆಲ್ಪ್ ಮಾಡ್ತಾರ ಅಂತ ಕೇಳೋವಾಗ ಈ ಪ್ರಪಂಚದಲ್ಲಿ ಹೆಲ್ಪ್ ಮಾಡೋದು ಅವ್ನು ಮಾತ್ರ ಅಂತ ಹೇಳ್ತಾರೆ. ಅವನು ಅಂತಂದರೆ ಆದಿತ್ಯ. ಹಾಗೆಯೇ ಪಲ್ಲವಿನ ಡೆಲಿವರಿ ಮಾಡಿರೋದ್ರಿಂದ ಡೆಲಿವರಿ ಕೊಡ್ಲಿಕ್ಕೆ ಹೋಗ್ತಾ ಇದ್ದಂಥ ಹುಡುಗನಿಗೆ ಆಲ್ರೆಡಿ ಲವ್ ಫೇಲ್ಯೂರ್ ಆಗಿರೋದ್ರಿಂದ ಫ್ರಸ್ಟ್ರೇಷನಲ್ಲಿ ಇರ್ತಾನೆ. ಸೊ ಪಲ್ಲವಿ ಡಾಲ್ನ ರೋಡ್ ಮಧ್ಯದಲ್ಲೇ ಬಿಟ್ಟು ಹೋಗ್ತಾನೆ. ಅಲ್ಲಿದ್ದಂಥ ನಾಯಿಗಳೆಲ್ಲವೂ ಕೂಡ ಪಲ್ಲವಿನ ಅಟ್ಯಾಕ್ ಮಾಡೋವಾಗ ಅದೇ ರೋಡ್ನಲ್ಲಿ ಬರ್ತಾ ಇದ್ದಂಥ ಆದಿತ್ಯ ಪಲ್ಲವಿ ಡಾಲ್ನ ಕಾಪಾಡಿಕೊಂಡು ಅಲ್ಲಿಂದ ಸೀದಾ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ನಾವು ನೋಡ್ತೀವಿ ಪಲ್ಲವಿ ಹಾಗೆ ಆದಿತ್ಯನ ಜೀವನದಲ್ಲಿ ಏನು ನಡೆದಿದೆ ಅಂತ. ನೈಟ್ ಶಿಫ್ಟ್ ಇರೋವಾಗ ಸೊ ಫ್ಲೈಟು ಲ್ಯಾಂಡ್ ಆಗೋದ್ರಲ್ಲಿರುತ್ತೆ. ಅದೇ ಟೈಮಲ್ಲಿ ಪಲ್ಲವಿ ಫ್ರೆಂಡು ಕನ್ಸೀವ್ ಇರ್ತಾಳೆ. ಸೊ ನೀರಿನ ಮೇಲೆ ಕಾಲಿಟ್ಟಿದ್ರಿಂದ ಅವಳು ಜಾರ್ ಬಿದ್ದುಬಿಡ್ತಾಳೆ. ಅದೇ ಟೈಮ್ನಲ್ಲಿ ಆದಿತ್ಯ ಓಡಿಸ್ತಾ ಇದ್ದಂಥ ಫ್ಲೈಟು ಲ್ಯಾಂಡ್ ಆಗೋದ್ರಲ್ಲಿರುತ್ತೆ. ಪಲ್ಲವಿ ಕೈಲಿ ಸರಿಯಾಗಿ ಇನ್ಸ್ಟ್ರಕ್ಷನ್ ಕೊಡೋದಕ್ಕಾಗೋದಿಲ್ಲ. ಸೊ ಇದರಿಂದ ಆದಿತ್ಯ ಲ್ಯಾಂಡ್ ಮಾಡೋವಾಗ ಸ್ವಲ್ಪ ಮಟ್ಟಿಗೆ ಎಡವಟ್ ಆದರೂ ಕೂಡ ಪ್ಯಾಸೆಂಜರ್ಸ್ಗೇನೂ ಆಗೋದಿಲ್ಲ. ಎಡವಟ್ ಆಗಿರೋದ್ರಿಂದ ಆದಿತ್ಯನ ಬ್ಲಡ್ನಲ್ಲಿದ್ದಂಥ ಆಲ್ಕೋಹಾಲ್ನ ಆ ಕಂಪ್ನಿಯವ್ರು ಅಬ್ಸರ್ವ್ ಮಾಡಿ ಆದಿತ್ಯನ ಮೇಲೆ ಸಿಟ್ಟು ಮಾಡಿಕೊಂಡು ಆದಿತ್ಯನ ಸ್ವಲ್ಪ ದಿವಸ ಮಟ್ಟಿಗೆ ಸಸ್ಪೆಂಡ್ ಮಾಡ್ತಾರೆ. ಇದೆಲ್ಲವೂ ಆಗಿದ್ದು ನನ್ನಿಂದನೇ ಅಂತ ಪಲ್ಲವಿ ಆದಿತ್ಯನಿಗೆ ಮುಖನೂ ತೋರಿಸೋದಿಲ್ಲ. ಹಾಗೆಯೇ ಆದಿತ್ಯನೂ ಕೂಡ ಪಲ್ಲವಿನ ಹುಡ್ಕೋ ಅಂತ ಗೋಜಿಗೂ ಹೋಗೋದಿಲ್ಲ. ಹಾಗೆ ಪ್ರೆಸೆಂಟ್ ಸೀನ್ನಲ್ಲಿ ಪಲ್ಲವಿ ಟೆಡ್ಡಿ ಚೋಟುಗೆ ಫೋನ್ ಮಾಡಿದಾಗ ನನಗನ್ಸೋ ಪ್ರಕಾರ ನಿನ್ನನ್ನು ಆದಿತ್ಯ ಪ್ರೀತಿಸ್ತಾ ಇದ್ದಾನೆ ಅನಿಸುತ್ತೆ, ನೀನು ಕೂಡ ಓಪ್ ಕಳ್ಕೊಬೇಡ, ನನ್ನ ಹಾರ್ಟು ಪೇಸ್ ಮೇಕರ್ ಇಲ್ದೇ ವರ್ಕ್ ಮಾಡೋದೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಪ್ರತಿ ದಿವಸನೂ ಕೂಡ ನನಗೆ ಯಾರಾದರೂ ಡೋನರ್ ಸಿಗ್ಬೋದಾ ಅಂತ ಹುಡುಕ್ತಾನೆ ಇರ್ತಾರೆ, ನೀನು ಕೂಡ ಟೆಡ್ಡಿಯಿಂದ ಪಲ್ಲವಿ ಆದಮೇಲೆ ಆದಿತ್ಯ ನಿನ್ನ ಪ್ರೀತಿನ ಒಪ್ಕೊಳ್ಬೋದು ಅಂತ ಹೇಳ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಹಾಂಗ್ಕಾಂಗಿಗೆ ಸೀನಸ್ ಶಿಫ್ಟ್ ಆಗುತ್ತೆ. ಹಾಂಗ್ಕಾಂಗ್ನಲ್ಲಿರೋವಂಥ ರಿಪೋರ್ಟರು ಈ ಡಾಕ್ಟರ್ ಮಾಡ್ತಾ ಇರೋವಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಎಲ್ಲದನ್ನು ಕೂಡ ತನ್ನ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಆಗಲೇ ಪಲ್ಲವಿನ ಹಾಂಗ್ಕಾಂಗಿಗೆ ಆಲ್ರೆಡಿ ಶಿಫ್ಟ್ ಮಾಡಿರ್ತಾರೆ. ಹಾಗೆಯೇ ಪಲ್ಲವಿ ಇವಾಗ ಕೋಮೋ ಆಗಿರೋದ್ರಿಂದ ಅವಳಿಗೇನೂ ಆಗಬಾರ್ದು ಅಂತ ಫೆಟಿಲೈನ್ ಮಾಸ್ಕ್ ಹಾಕ್ತಾರೆ. ಇದೆಲ್ಲದನ್ನು ಕೂಡ ಆ ರಿಪೋರ್ಟರ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇನ್ನೇನು ಆ ರಿಪೋರ್ಟರ್ ಅದೆಲ್ಲದನ್ನು ಕೂಡ ಹ್ಯಾಂಡ್ ಓವರ್ ಮಾಡಬೇಕು ಅಂತ ನೋಡ್ತಾ ಇರೋವಾಗಲೇ ಅಲ್ಲಿಗೆ ಬಂದಂಥ ಡಾಕ್ಟರ್ ಅರ್ಜುನ್
ರಿಪೋರ್ಟರ್ನ ಚೆನ್ನಾಗಿ ಹೊಡೆದು ಅಲ್ಲೇ ಸಾಯಿಸ್ತಾನೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಪಲ್ಲವಿ ಟೆಡ್ಡಿ ಮಾತಾಡ್ತಾ ಇರೋದನ್ನ ನೋಡಿ ಆದಿತ್ಯ ಹಾಗೆ ಅವ್ರ ಚಿಕ್ಕಪ್ಪ ಇಬ್ರಿಗೂ ಕೂಡ ತುಂಬಾನೇ ಶಾಕ್ ಆಗುತ್ತೆ. ಇದೇ ಶಾಕ್ನಲ್ಲಿ ಇರೋವಾಗ ಪಲ್ಲವಿ ನಿರೂಪಿಸೋದಕ್ಕೋಸ್ಕರ ಅವರಿಬ್ಬರನ್ನು ಕೂಡ ಕರ್ಕೊಂಡು ಡಾಕ್ಟರ್ ರೇವತಿ ಹತ್ರ ಹೋಗ್ತಾರೆ. ಡಾಕ್ಟರ್ ರೇವತಿ ಕೂಡ ಆ ರೀತಿ ಆತ್ಮ ದೇಹದಿಂದ ಆಚೆ ಹೋಗೋದು ತುಂಬ ಕಡೆ ನಡೆದಿದೆ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ರೇವತಿನ ಮೀಟ್ ಮಾಡಿದ್ಮೇಲೆ ಒಬ್ಬರು ಗುರೂಜಿನೂ ಕೂಡ ಮೀಟ್ ಮಾಡ್ತಾರೆ. ಅವರು ಕೂಡ ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಇದ್ದಂಥ ಎಷ್ಟೋ ಸ್ವಾಮೀಜಿಗಳು ಅವ್ರ ದೇಹನ ಅಲ್ಲೇ ಬಿಟ್ಟು ಅವರ ಆತ್ಮ ಎಷ್ಟೋ ಕಡೆ ಓಡಾಡಿದೆ ಅಂತ ಎಲ್ಲದನ್ನು ಕೂಡ ಹೇಳ್ತಾರೆ. ಹಾಗೆಯೇ ಈ ಗೊಂಬೆಗೆ ಆತ್ಮ ಅದರ ದೇಹಕ್ಕೆ ಹೋಗಿ ಸೇರಿದ್ಮೇಲೆ ಈಗ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಮರೆಯೋ ಅಂಥ ಚಾನ್ಸಸ್ ಕೂಡ ಇದೆ ಅಂತ ಗುರೂಜಿ ಹೇಳ್ತಾರೆ. ಸೊ ಆ ಎರಡು ಪ್ಲೇಸ್ಗಳನ್ನ ಮೀಟ್ ಮಾಡಿದಂಥ ಇವ್ರು 3 ಜನರು ಕೂಡ ಪಲ್ಲವಿ ಮನೆಯಲ್ಲಿ ಯಾವ ಸಿಚುಯೇಷನ್ ನಡೀತಾ ಇದೆ ಅಂತ ನೋಡೋಲಿಕ್ಕೆ ಬರೋಷ್ಟ್ರೊಳಗಾಗ್ಲೇ ಒಂದು ಫೇಕ್ ಬಾಡಿನ ಮಗಳು ಸಿಕ್ಕಿದ್ದಾಳೆ. ಆಲ್ರೆಡಿ ಟ್ರೈನ್ ಆಕ್ಸಿಡೆಂಟಲ್ಲಿ ಸತ್ತೋಗಿರೋದ್ರಿಂದ ಮುಖನೂ ಕೂಡ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ ಅಂತ ಹೇಳಿ ಪಲ್ಲವಿ ಪೇರೆಂಟ್ಸ್ ದಫನ್ ಮಾಡ್ತಾರೆ. ಆಗಲೇ ಅಲ್ಲೇ ಇದ್ದಂಥ ಆದಿತ್ಯನ್ ಚಿಕ್ಕಪ್ಪನಿಗೆ ಟೆಡ್ಡಿ ಬಾಡಿನಲ್ಲಿರೋ ಅಂಥದ್ದು ಆತ್ಮ ಬೇರೆ ಯಾರ್ದು ಅಲ್ಲ ATC ಹುಡುಗಿದೆ ಅನ್ನೋದು ಗೊತ್ತಾಗಿರುತ್ತೆ. ಆಲ್ರೆಡಿ ಆದಿತ್ಯ ಸಸ್ಪೆಂಡ್ ಆದಂಥ ಟೈಮ್ನಲ್ಲಿ ಪಲ್ಲವಿ ಹಾಗೆ ಆದಿತ್ಯನ ಮಧ್ಯೆ ಇರೋ ಅಂಥ ಮನಸ್ತಾಪನ ಬಗ್ಗೆ ಮಾತಾಡೋದಕ್ಕೋಸ್ಕರ ಆದಿತ್ಯನ ಚಿಕ್ಕಪ್ಪ ಪಲ್ಲವಿ ಹತ್ರ ಬಂದಿರ್ತಾರೆ. ಅದಕ್ಕೋಸ್ಕರ ಆಗ್ಲೇ ಆದಿತ್ಯ ಪಲ್ಲವಿ ಡಾಲ್ ಹತ್ರ ಮಾತಾಡ್ತಾ ಹೇಳ್ತಾನೆ, ನಾ ಹೇಗಾದರೂ ಸರಿ ನಿನ್ನ ಬಾಡಿ ಸಿಗೋ ರೀತಿ ಮಾಡ್ತೀನಿ ಅಂತ. ಇದರಿಂದ ಪಲ್ಲವಿ ಡಾಲ್ಗೂ ಕೂಡ ಸಖತ್ ಖುಷಿ ಆಗತ್ತೆ. ಹಾಗೆಯೇ ಆದಿತ್ಯ ಎಲ್ಲ ಕಡೆನೂ ಕೂಡ ಯಾವುದಾದ್ರೂ ಬಾಡಿ ಸಿಗ್ಬೋದಾ ಪಲ್ಲವಿದು ಅಂತ ಹುಡುಕ್ತಾ ಇರೋವಾಗ್ಲೇ ಇದೇ ಥರ ಪಲ್ಲವಿ ಥರನೇ ತುಂಬ ಜನರು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ್ಲೇ ಆದಿತ್ಯ ಸತ್ತಿದ್ದಾರೆ ಅಂತ ಫೇಕ್ ಮಾಡ್ತಾ ಇದ್ದಾರೆ, ಆದರೆ ಬದುಕಿರೋ ಅಂಥವ್ರನ್ನೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅನ್ನೋ ಕ್ವೆಶನ್ ರೈಸ್ ಆಗುತ್ತೆ. ಅಷ್ಟರೊಳಗಾಗ್ಲೇ ಆದಿತ್ಯನ ಮೇಲಿರುವಂಥ ಸಸ್ಪೆನ್ಷನ್ ಆರ್ಡರ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಆದರೂ ಕೂಡ ಆದಿತ್ಯ ಸದ್ಯಕ್ಕೆ ನಾನು ಇವಾಗ ಆ ಕೆಲ್ಸಕ್ಕೆ ಹೋಗೋದಿಲ್ಲ, ನನಗೆ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ ಅಂತ ಹೇಳ್ತಾ ಇರೋವಾಗ್ಲೇ ಚಿಂಟುಯಿಂದ ಟೆಡ್ಡಿಗೆ ಕಾಲ್ ಬರುತ್ತೆ. ಏನು ವಿಷಯ ಅಂತಂದರೆ ಆಲ್ರೆಡಿ ಚಿಂಟು ಹಾಸ್ಪಿಟಲ್ನಲ್ಲಿ ಬರ್ನ್ ಆಗಿ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ. ಸೊ ಚಿಂಟು ಮುಖನೂ ಕೂಡ ಗುರ್ತು ಸಿಗ್ತಾ ಇಲ್ಲ ಅಂತ ಹೇಳಿದ್ರಿಂದ ಆದಿತ್ಯ ಹಾಗೆಯೇ ಟೆಡ್ಡಿ ಎಲ್ರಿಗೂ ಕೂಡ ಹಾಸ್ಪಿಟಲ್ನಲ್ಲೇ ಏನೋ ಗೋಲ್ಮಾಲ್ ನಡೀತಾ ಇದೆಯಾ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ್ಲೇ ಟೆಡ್ಡಿ ಹಾಗೇನೆ ಆದಿತ್ಯ ಇಬ್ರು ಕೂಡ ಹಾಸ್ಪಿಟಲ್ಗೆ ಬರ್ತಾರೆ. ಹಾಸ್ಪಿಟಲಲ್ಲಿ ಎಲ್ಲರೂ ಕೂಡ ಕ್ಯಾಶುವಲ್ ಆಗೇ ಇರ್ತಾರೆ. ಹೇಗೆ ಕಂಡುಹಿಡಿಯೋದು ಅಂತ ಯೋಚಿಸಿದಂಥ ಆದಿತ್ಯ ಟೆಡ್ಡಿ ಮೇಲ್ಗಡೆ ಗೆಟ್ ವೆಲ್ ಸೂನ್ ಚಿಂಟು ಅಂತ ಒಂದು ಬೋರ್ಡ್ ಇರುತ್ತೆ. ಇದನ್ನು ನೋಡಿದಂಥ ನರ್ಸು ಹಾಗೆ ರಿಸೆಪ್ಷನಿಸ್ಟು ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಆಗ್ಲೇ ಚಿಂಟು ಬಾಡಿನಲ್ಲಿರುವಂಥ ಪೇಸ್ ಮೇಕರ್ ಇನ್ನೂ ಕೂಡ ಡಿಆಕ್ಟಿವ್ ಆಗಿಲ್ಲ ಅಂತ ಗೊತ್ತಾಗಿದ್ರಿಂದ ಅದನ್ನು ಡಿಆಕ್ಟಿವ್ ಮಾಡಲಿಕ್ಕೋಸ್ಕರ ಡಾಕ್ಟರ್ ರೆಡ್ಡಿ ಅನ್ನೋರಿಗೆ ಕಾಲ್ ಮಾಡ್ತಾರೆ. ಈ ಕಾಲ್ ಟೆಡ್ಡಿ ಮುಂದೆನೇ ಮಾಡಿದ್ರಿಂದ ಟೆಡ್ಡಿ ಆದಿತ್ಯನ್ಗೆ ಕ್ಲೂ ಕೊಡುತ್ತೆ. ಸೊ ಆ ತಕ್ಷಣ ಡಾಕ್ಟರ್ ರೆಡ್ಡಿನ ಹುಡುಕ್ತಾರೆ. ಹಾಗೆಯೇ ಡಾಕ್ಟರ್ ರೆಡ್ಡಿನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಹಾಸ್ಪಿಟಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ರಿಂದ ಈ ವಿಷಯ ಹಾಂಗ್ಕಾಂಗ್ನಲ್ಲಿರುವಂಥ ಡಾಕ್ಟರ್ ಅರ್ಜುನ್ಗೆ ಗೊತ್ತಾಗುತ್ತೆ. ಹಾಗೆಯೇ ಮಂಗಳೂರಿನಲ್ಲಿರುವಂಥ ಡಾಕ್ಟರ್ ರೆಡ್ಡಿ ಕ್ಯಾಪ್ಟನ್ ಆದಿತ್ಯನ ಕರ್ಕೊಂಡು ಕಂಟೈನರ್ ಇರೋವಂಥ ಪ್ಲೇಸಿಗೆ ಬರ್ತಾರೆ. ಸೊ ಈ ಪ್ಲೇಸ್ನಲ್ಲಿ ಆದಿತ್ಯ ಹಾಗೆಯೇ ಅಲ್ಲಿರುವಂಥ ರೌಡಿಗಳು ಎಲ್ಲರ ಮಧ್ಯೆನೂ ಕೂಡ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಟೆಡ್ಡಿ ಅಲ್ಲೇ ಕಂಟೈನರ್ನಲ್ಲಿ ಏನಿದೆ ಅಂತ ಸರ್ಚ್ ಮಾಡೋವಾಗ ಆ ಕಂಟೈನರ್ನಲ್ಲಿ ಟೆಡ್ಡಿಗೆ ಚೋಟು ಕಾಣಿಸ್ತಾನೆ. ಸೊ ಟೆಡ್ಡಿ ಚೋಟು ಇರುವಂಥ ಕಂಟೈನರ್ನಲ್ಲಿ ಕುತ್ಕೊಂಡು ಚೋಟುನ ಬೇರೊಂದು ಕಂಟೈನರ್ನಲ್ಲಿ ಶಿಫ್ಟ್ ಮಾಡುತ್ತೆ. ಹಾಗೇನೆ ಇವಾಗ ಟೆಡ್ಡಿ ಸೀದಾ ಹಾಂಗ್ಕಾಂಗಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗುವಾಗ ಕ್ಯಾಪ್ಟನ್ ಆದಿತ್ಯಗೆ ಫೋನ್ ಮಾಡಿ ಇವಾಗ ತಾನು ಹಾಂಗ್ಕಾಂಗಿಗೆ ಹೋಗ್ತಾ ಇರೋವಂಥ ವಿಷಯನೂ ಕೂಡ ತಿಳಿಸುತ್ತೆ. ಸೊ ಇದನ್ನ ಕೇಳಿಸ್ಕೊಂಡಂಥ ಆದಿತ್ಯನೂ ಕೂಡ ಹಾಂಗ್ಕಾಂಗಿಗೆ ಹೋಗುವಂತ ಡಿಸೈಡ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಡೇ ಅಷ್ಟರಲ್ಲಿ ಟೆಡ್ಡಿ ಇದ್ದಂಥ ಒಂದು ಕಂಟೈನರು ಹಾಂಗ್ಕಾಂಗಿಗೆ ಶಿಫ್ಟ್ ಆಗುತ್ತೆ. ಆ ಕಂಟೈನರ್ನಲ್ಲಿ ಟೆಡ್ಡಿನ ನೋಡಿದಂಥ ಇವರೆಲ್ರಿಗೂ ಕೂಡ ಶಾಕ್ ಆಗುತ್ತೆ. ಹಾಗೆಯೇ ಈ ಕಡೆ ಆದಿತ್ಯ ಅವ್ರ ಫ್ರೆಂಡ್ ನಿರ್ಮಲ್ ಹತ್ರ ಮಾತಾಡ್ತಾ ಆ ಹುಡುಗ ಇದ್ದಂಥ ಕಂಟೈನರ್ನಲ್ಲಿ ಈ ಒಂದು ಡ್ರಗ್ ಸಿಕ್ತು, ಇದ್ರ ಬಗ್ಗೆ ನಿನಗೇನಾದರೂ ಗೊತ್ತಾ ಅಂತ ಹೇಳೋವಾಗ ಆ ಡ್ರಗ್ ಹೆಸರು ಫೆಂಟನಿಲ್ ಅಂತ ಗೊತ್ತಾಗುತ್ತೆ. ಹಾಗೆಯೇ ಆ ಡ್ರಗ್ಸ್ ತುಂಬ ದೇಶದ ಕಡೆ ಬ್ಯಾನ್ ಕೂಡ ಆಗಿರುತ್ತೆ. ಕೋಮಾ ಹೋಗಿರೋವಂಥ ವ್ಯಕ್ತಿಗಳು ಸ್ಟೇಬಲ್ ಆಗಿರೋದಕ್ಕೋಸ್ಕರ ಈ ಡ್ರಗ್ನ ಇಂಜೆಕ್ಟ್ ಮಾಡ್ತಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೆಯೇ ಹಾಂಗ್ಕಾಂಗ್ನಲ್ಲಿರುವಂಥ ಟೆಡ್ಡಿಗೆ ಇವಾಗ ಆಲ್ರೆಡಿ ಪಲ್ಲವಿನ ಆಪರೇಷನ್ಗೋಸ್ಕರ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಇದರಿಂದ ಟೆಡ್ಡಿಗಂತೂ ಸಖತ್ ಬೇಜಾರಾಗುತ್ತೆ. ಎಲ್ಲಿ ತನ್ನ ಬಾಡಿ ನಾಶ ಆಗೋಗುತ್ತೋ ಅಂತ ದೇವ್ರನ್ನ ಪ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಕಡೆ ಆಪರೇಷನ್ ಥಿಯೇಟ್ರ್ನಲ್ಲಿ ಆಪರೇಷನ್ಗೋಸ್ಕರ ಮಲಗಿಸಿದ್ದಂಥ ಆ ಆರ್ಟ್ ಪೇಷೆಂಟು
ತೀರಾ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ್ಲೇ ಅರ್ಜುನ್ ಹತ್ರ ಮಾತಾಡಿದಂಥ ಡಾಕ್ಟರ್ ಆ ವ್ಯಕ್ತಿಗೆ ಇವಾಗ ವೈಟಲ್ಸ್ ಎಲ್ಲ ಕಡಿಮೆ ಆಗಿದೆ, ಇವಾಗ ಆಪ್ರೇಷನ್ ಮಾಡೋಕೆ ಹೋದರೆ ಅವ್ನು ಸತ್ತೋಗೋವಂಥ ಚಾನ್ಸಸ್ ಇರುತ್ತೆ, ಹಂಗೇನಾದರೂ ಆದರೆ ನಮ್ಮ ಹಾಸ್ಪಿಟಲ್ಗೆ ತುಂಬಾ ಕೆಟ್ಟ ಹೆಸರು, ಹಾಗೆಯೇ ಬರಬೇಕಾಗಿದ್ದ ದುಡ್ಡು ಕೂಡ ಬರೋದಿಲ್ಲ ಅಂತ ಹೇಳಿದ್ರಿಂದ ಆಪ್ರೇಷನನ್ನು ಸ್ವಲ್ಪ ದಿವಸದ ಮಟ್ಟಿಗೆ ಮುಂದಕ್ಕೆ ಹಾಕೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಅಷ್ಟರೊಳಗಾಗ್ಲೇ ಡಾಕ್ಟರ್ ಅರ್ಜುನ್ಗೆ ಟೆಡ್ಡಿ ಜೊತೆಗೆ ಒಂದು ಮೊಬೈಲ್ ಬಂದಿರುವಂಥ ವಿಷಯನೂ ಕೂಡ ಗೊತ್ತಾಗಿದ್ರಿಂದ ಆ ಮೊಬೈಲ್ನಲ್ಲಿ ಆಗ್ಲೇ ಕ್ಯಾಪ್ಟನ್ ಆದಿತ್ಯಗೆ ಕಾಲ್ ಮಾಡ್ತಾರೆ. ಸೊ ಆದಿತ್ಯನ ಹತ್ರ ಅರ್ಜುನ್, ನೀನು ಯಾರಾದರೂ ಆಗಿರು, ನೀನು ಇಲ್ಲಿರೋ ಅಂತ ಯಾರನ್ನಾದರೂ ಕಾಪಾಡೋದಕ್ಕೋಸ್ಕರ ಬರ್ತಾ ಇದ್ರೆ ಅವ್ರ ಜೊತೆಗೆ ನೀನು ಕೂಡ ಸಾಯೋ ಅಂಥ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಎದುರಿಸ್ತಾರೆ. ಆದರೂ ಕೂಡ ಆದಿತ್ಯ ಎದುರ್ಕೊಳ್ದೇ ಹಾಂಗ್ಕಾಂಗ್ನಲ್ಲಿ ವೆಯ್ಟ್ ಮಾಡ್ತಾ ಇರೋ ಅಂತ ಅಷ್ಟು ಡಾಕ್ಟರ್ ಅರ್ಜುನ್ ಕಡೆಯವ್ರದ್ದೆಲ್ಲರದನ್ನು ಕೂಡ ಕಣ್ತಪ್ಪಿಸಿ ಹಾಂಗ್ಕಾಂಗಿಗೆ ಬರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಫೈನಲಿ ಟೆಡ್ಡಿ ಎಲ್ಲಿದೆ ಅಂತ ಹಾಂಗ್ಕಾಂಗ್ನಲ್ಲಿ ಕಂಡಿಡ್ದಂಥ ಅವರೆಲ್ಲರೂ ಕೂಡ ಟೆಡ್ಡಿ ಸಮೇತವಾಗಿ ರೂಮ್ಗೆ ಹೋಗಿ ಹೇಗಾದರೂ ಸರಿ ಡಾಕ್ಟರ್ ಅರ್ಜುನನ್ನು ಮೀಟ್ ಮಾಡಿದ್ರೆ ಪಲ್ಲವಿ ಬಾಡಿ ಸಿಗ್ಬೋದು ಅಂತ ಯೋಚಿಸ್ತಾರೆ. ಸೊ ಇವಾಗ ಡಾಕ್ಟರ್ ಅರ್ಜುನನ್ನು ಮೀಟ್ ಮಾಡಬೇಕು ಅಂತಂದರೆ ಡಾಕ್ಟರ್ ಅರ್ಜುನ್ ಕಡೆ ವ್ಯಕ್ತಿಗಳನ್ನು ಯಾರನ್ನಾದರೂ ಮೀಟ್ ಮಾಡಬೇಕು ಅಂದ್ಕೊಂಡಂಥವ್ರು ಒಂದು ಪಬ್ಬಿಗೆ ಬರ್ತಾರೆ. ಆ ಪಬ್ನಲ್ಲಿ ಡಾಕ್ಟರ್ ಅರ್ಜುನ್ ಕಡೆ ಇದ್ದಂಥ ಕಬೀರ್ ಅನ್ನೋ ವ್ಯಕ್ತಿ ಕ್ಯಾಪ್ಟನ್ ಆದಿತ್ಯಗೆ ಸಿಗ್ತಾನೆ. ಫೈನಲಿ ಅವನಿಗೆ ಹೊಡೆದು ಕರ್ಕೊಂಡು ಹೋದಂಥ ಆದಿತ್ಯ ಅರ್ಜುನ್ಗೆ ಫೋನ್ ಮಾಡೋದಕ್ಕೆ ಎದುರಿಸ್ತಾರೆ. ಹಾಗೆಯೇ ಅರ್ಜುನಿಗೆ ಫೋನ್ ಮಾಡಿದಂಥ ಕಬೀರ್ ಅರ್ಜುನ್ ಹತ್ರ ನಮ್ಮ ಕ್ಲಬ್ಬನ್ನು ರೈಡ್ ಮಾಡಿದ್ದಾರೆ, ಇಂಟ್ರೋಪೋಲರ್ ನಾರ್ಕೋಟಿಕ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ, ಸೊ ನಮ್ಮ ಹತ್ರ ಇರೋವಂಥ ಎಲ್ಲ ಜನರನ್ನು ಕೂಡ ಇವಾಗ ಅರೆಸ್ಟ್ ಮಾಡಿದ್ದಾರೆ, ನಮಗಿವಾಗ ಒಂದು ಹೊಸ ಟೀಮ್ ಸಿಕ್ಕಿದೆ ಅಂತ ಹೇಳಿ ಆದಿತ್ಯನ ಫೋಟೋ ಕಳಿಸ್ತಾರೆ. ಹಾಗೆಯೇ ಆಗ್ಲೇ ಡಾಕ್ಟರ್ ಅರ್ಜುನ್ ಆದಿತ್ಯನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಾಗ ಸಸ್ಪೆಂಡ್ ಆಗಿರೋ ಅಂಥದ್ದು ವಿಷಯ ಗೊತ್ತಾಗುತ್ತೆ. ಅದು ಬಿಟ್ಟರೆ ಬೇರೆ ಏನೂ ವಿಷಯ ಇಲ್ಲ ಅಂತ ಗೊತ್ತಾಗಿದ್ರಿಂದ ಸರಿ ಅಂದ್ಕೊಂಡಂಥ ಅರ್ಜುನ್ ಆದಿತ್ಯನ ಡೈರೆಕ್ಟಾಗಿ ಮೀಟ್ ಮಾಡಲಿಕ್ಕೋಸ್ಕರ ಕರೆಸ್ಕೊಳ್ತಾನೆ. ಹಾಗೆಯೇ ಈ ಕಡೆ ಬ್ಯಾಂಗ್ಳೂರ್ ಹಾಸ್ಪಿಟಲ್ನಲ್ಲಿ ಗಲಾಟೆ ಮಾಡಿರೋ ಅಂಥ ವ್ಯಕ್ತಿನ ಹುಡ್ಕೋವಾಗ ಅದು ಕ್ಯಾಪ್ಟನ್ ಆದಿತ್ಯ ಅನ್ನೋದು ಗೊತ್ತಾಗುತ್ತೆ. ಆಗ್ಲೇ ಕ್ಯಾಪ್ಟನ್ ಆದಿತ್ಯನ ಫೋಟೋನ ಡಾಕ್ಟರ್ ಅರ್ಜುನ್ಗೆ ಸೆಂಡ್ ಮಾಡ್ತಾರೆ. ಸೊ ಅರ್ಜುನ್ಗೆ ಎಲ್ಲವೂ ಕೂಡ ಗೊತ್ತಾಗಿರುತ್ತೆ, ಈ ಕ್ಯಾಪ್ಟನ್ ಬೇರೆ ಯಾರೂ ಅಲ್ಲ, ಅವನಿಗೆ ಬೇಕಾಗಿರೋಂಥ ಒಂದು ಹುಡುಗಿನ ಕಾಪಾಡ್ಕೊಳ್ಳಿಕ್ಕೋಸ್ಕರ ಬಂದಿರೋನು ಅಂತ. ಆಗ್ಲೇ ಅರ್ಜುನ್ ಆದಿತ್ಯನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಹೀರೋ ಅವನ ಜೊತೆ ಬಂದಂಥ ಟೆಡ್ಡಿ ಹಾಗೆಯೇ ಮಾಯಾಗೆ ಯಾವುದೇ ಅಪಾಯ ಆಗಬಾರ್ದು ಅಂತ ಈಗ ಬಂದಿರೋಂಥ ಪ್ಲೇಸಿಗೆ ಕರ್ಕೊಂಡು ಬಂದಿರೋದಿಲ್ಲ. ಸೊ ಈ ಕಡೆ ಆಲ್ರೆಡಿ ಹೀರೋ ಮೇಲೆ ಅಲ್ಲಿರೋಂಥ ಎಲ್ಲರೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಆಗ್ಲೇ ಅಲ್ಲಿಗೆ ಬಂದಂಥ ಮಾಯಾ ಹಾಗೆ ಟೆಡ್ಡಿ ಅವ್ರ ಜೊತೆಗೆ ಟೆಡ್ಡಿ ಅಷ್ಟೇ ಕ್ಯೂಟ್ ಆಗಿರೋಂಥ ಒಂದು ಚಿಕ್ಕಮ್ಮನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಸೊ ಟೆಡ್ಡಿ ಆ ಚಿಕ್ಕಮ್ಮನಿಂದ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾ ಇದ್ದಂಗೆನೆ ಅಲ್ಲಿರೋರು ಎಲ್ಲರೂ ಕೂಡ ಪರಾರಿ ಆಗಿ ಹೊರಟೋಗ್ತಾರೆ. ಫೈನಲಿ ಕ್ಯಾಪ್ಟನ್ ಅನ್ನ ಕರ್ಕೊಂಡ್ ಬರ್ತಾರೆ. ಹಾಗೇನೆ ಅವನಿಗೆ ಟ್ರೀಟ್ಮೆಂಟ್ ಕೂಡ ಆಗುತ್ತೆ. ಆಗ್ಲೇನೆ ಡಾಕ್ಟರ್ ಕ್ಯಾಪ್ಟನ್ಗೆ ಕಾಲ್ ಮಾಡಿ ನ್ಯೂಸ್ ನ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ನ್ಯೂಸ್ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇರತ್ತೆ, ಇಂಡಿಯನ್ ಟೆರರಿಸ್ಟ್ಗಳು ಇಲ್ಲಿ ಬಂದು ಗಲಾಟೆ ಮಾಡಿದ್ದಾರೆ ಅಂತ. ಹಾಗೇನೆ ಅರ್ಜುನ್ ಕ್ಯಾಪ್ಟನ್ ಹತ್ರ, ನೀ ನನಗೆ ಎಷ್ಟಕ್ಕೊಂದು ತೊಂದರೆ ಕೊಟ್ಟಿದ್ಯಾ ಅಲ್ವಾ, ಈಗ ಆಪರೇಷನ್ಗೆ ಅಂತ ಇದ್ದಾಳಲ್ಲ ಆ ಹುಡುಗಿಗೆ ಅನಸ್ತೇಶಿಯನ್ನು ಕೊಡ್ದಾನೆ ನಾನು ಸರ್ಜರಿ ಮಾಡ್ತೀನಿ, ನೋಡ್ತಾ ಇರು, ಪ್ರತಿಯೊಂದು ನಿಮಿಷನೂ ಕೂಡ ನೋವು ಅನುಭವಿಸೋ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಕ್ಯಾಪ್ಟನ್ಗೆ ತುಂಬಾನೇ ಬೇಜಾರಾಗತ್ತೆ. ಹಾಗೆಯೇ ಇವರಿಷ್ಟು ಜನರು ಇವಾಗ ಹಾಸ್ಪಿಟಲ್ ಒಳಗಡೆ ಹೇಗೆ ಎಂಟ್ರಿ ತಗೊಳ್ಳೋದು ಅಂತ ಯೋಚಿಸ್ತಾ ಇರೋವಾಗ್ಲೇ ಒಂದು ಆಂಬ್ಯುಲೆನ್ಸ್ನ ತಗೊಂಡು ಹೋಗೋಣ, ಅವ್ರಿಗೆ ಇವಾಗ ಅಗತ್ಯವಾಗಿ ಬೇಕಾಗಿರೋದು AB ನೆಗೆಟಿವ್ ಬ್ಲಡ್ ಗ್ರೂಪ್ ಆಗಿರೋದ್ರಿಂದ ಆ ಬ್ಲಡ್ ಇರೋವಂಥ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ ಅಂತ ಏನಾದ್ರು ಗೊತ್ತಾದರೆ ಅವರೇ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ ಅಂತ ಗೊತ್ತಾಗತ್ತೆ. ಸೊ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟಿವ್ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆಯೇ ಇವರೆಲ್ಲರೂ ಕೂಡ AB ನೆಗೆಟಿವ್ ಬ್ಲಡ್ ಗ್ರೂಪ್ ಇರೋವಂಥ ವ್ಯಕ್ತಿಗಳಿದ್ದಾರೆ ಅಂತ ಹೇಳ್ತಿದ್ದಂಗೆ ಅವರೆಲ್ಲರೂ ಕೂಡ ಒಳಗಡೆ ಕರ್ಕೊಳ್ತಾರೆ. ಒಳಗಡೆ ಹೋಗ್ತಾ ಇದ್ದಂಗೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಫೈನಲಿ ಕ್ಯಾಪ್ಟನ್ನು ಕೂಡ ಬಾಡಿ ತಗೊಂಡು ಆಚೆ ಹೋಗೋವಾಗ ಅಲ್ಲಿರೋಂಥ ಎಲ್ಲರೂ ಕೂಡ ಅದನ್ನು ತಡೆಯೋದಕ್ಕೆ ನೋಡ್ತಾರೆ. ಸೊ ಆದಿತ್ಯ ಬಾಡಿ ಮೇಲೆ ಗನ್ ಪಾಯಿಂಟ್ ಇಡ್ತಾ ಇದ್ದಂಗೆ ಅವರೆಲ್ಲರೂ ಕೂಡ ದಾರಿ ಬಿಡ್ತಾರೆ. ಸೊ ನಮಗೂ ಕೂಡ ಇವಾಗ ಯೋಚನೆ ಆಗುತ್ತೆ, ಅವು ಆದಿತ್ಯ ತೊಗೊಂಡು ಹೋಗ್ತಾ ಇರೋ ಅಂಥದ್ದು ಪಲ್ಲವಿ ಬಾಡಿನ, ಅದ್ರ ಮೇಲೆ ಗನ್ ಪಾಯಿಂಟ್ ಇಟ್ಟರೆ ಅವರೆಲ್ಲರೂ ಯಾಕೆ ಜಾಗ ಬಿಟ್ಟರು ಅಂತ. ಈಗ ರಿವೀಲ್ ಆಗುವಂಥ ಟ್ವಿಸ್ಟ್ ಏನು ಅಂತಂದರೆ ಆದಿತ್ಯ ತೊಗೊಂಡೋಗಿದ್ದು ಪಲ್ಲವಿ ಬಾಡಿ ಅಲ್ಲ, ಆಲ್ರೆಡಿ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದ್ವಲ್ಲ ಕಿಂಗ್ ಪಿನ್ ಅವರ ಮಗನ ಬಾಡಿನ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಅವ್ರ ಮಗನಿಗೇನಾದರೂ ಆದರೆ ಡಾಕ್ಟರ್ ಅರ್ಜುನ್ ಗತಿ ನೆಟ್ಟಗಿರೋದಿಲ್ಲ ಅನ್ನೋದು ಗೊತ್ತಿರೋದ್ರಿಂದ ಅವರೆಲ್ಲರೂ ಕೂಡ ಕ್ಯಾಪ್ಟನ್ ಆದಿತ್ಯನ ಅಲ್ಲಿಂದ ಹೋಗೋದಕ್ಕೆ ಬಿಡ್ತಾರೆ. ಇದರಿಂದ ಅರ್ಜುನ್ಗಂತೂ ಕಂಪ್ಲೀಟಾಗಿ ಉರಿದೋಗುತ್ತೆ. ಹಾಗೆಯೇ
ನೀವೇನಾದರೂ ನನಗೆ ಪಲ್ಲವಿ ಬಾಡಿನ ತಂದುಕೊಟ್ರೆ ನಾನು ನಿಮಗೆ ಅವ್ರ ಮಗನ ಬಾಡಿನ ವಾಪಸ್ ಕೊಡೋದಾಗಿ ಒಪ್ಪಂದ ಮಾಡ್ಕೊಳ್ತಾನೆ. ಹಾಗೆಯೇ ಏರ್ಪೋರ್ಟ್ನಲ್ಲಿ ಬಾಡಿ ಕೂಡ ಎಕ್ಸ್ಚೇಂಜ್ ಆಗತ್ತೆ. ಸೊ ಇಲ್ಲೂ ಕೂಡ ಡಾಕ್ಟರ್ ಅರ್ಜುನ್ ತನ್ನ ಗೋಲ್ಮಾಲ್ ಮಾಡ್ಲಿಕ್ಕೆ ನೋಡಿದಾಗ ಅರ್ಜುನನ್ನೇ ಕಿಡ್ನ್ಯಾಪ್ ಮಾಡಿಕೊಂಡು ಆದಿತ್ಯ ಸೀದಾ ಫ್ಲೈಟ್ ಒಳಗಡೆ ಹೊರಟೋಗ್ತಾನೆ. ಹಾಗೆಯೇ ಕಿಂಗ್ ಪಿನ್ ಮಗ ನಾವು ಇನ್ನೊಂದ್ಸಲ ಈ ಥರ ಕೆಲಸ ಮಾಡೋದು ಬೇಡ ಅಪ್ಪ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಖುಷಿಯಾಗಿ ನಾನು ಬದುಕ್ತೀನಿ ಅಂತ ಹೇಳ್ತಾರೆ. ಫ್ಲೈಟ್ ಒಳಗಡೆ ಅರ್ಜುನ್ ಹಾಗೆ ಆದಿತ್ಯನ ಮಧ್ಯೆ ಒಂದು ದೊಡ್ಡ ಫೈಟಿಂಗೇ ನಡೆಯುತ್ತೆ. ಸೊ ತುಂಬ ಫೈಟಿಂಗ್ ಮಾಡಿದಂಥ ಕ್ಯಾಪ್ಟನ್ ಇನ್ನೇನು ತನ್ನ ಕೈಲಿ ಆಗಲ್ಲ ಅಂತ ಕೂತಿರೋವಾಗ್ಲೇ ಅರ್ಜುನ್ ಕ್ಯಾಪ್ಟನ್ ಹತ್ರ ಇವಳಿಗೋಸ್ಕರನೇ ನೀನು ಇಷ್ಟೆಲ್ಲ ಮಾಡಿದ್ಯಾ, ಇವಳ ಮುಖನೂ ಕೂಡ ನೀನು ಇದುವರೆಗೂ ನೋಡಿಲ್ಲ ಅಲ್ವಾ ಅಂತ ಹೇಳಿ ಮುಖ ತೋರಿಸ್ತಾರೆ. ಆಗಲೂ ಗೊತ್ತಾಗೋದು ಕ್ಯಾಪ್ಟನ್ಗೆ ಇಷ್ಟು ದಿವಸದಿಂದ ನಾನು ಯಾವ ಹುಡುಗಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ನೋ ಅದೇ ಹುಡುಗಿ ಇವಾಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ ಅಂತ. ಫೈನಲಿ ಡಾಕ್ಟರ್ ಫ್ಲೈಟ್ನ ಡೋರ್ ಓಪನ್ ಮಾಡಿ ಅದರಿಂದ ಪಲ್ಲವಿನ ಆಚೆ ಹಾಕಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಕಷ್ಟಪಟ್ಟು ಕ್ಯಾಪ್ಟನ್ ಅದನ್ನ ತಡಿತಾನೆ. ಹಾಗೇನೆ ಡಾಕ್ಟರ್ಗೂ ಕೂಡ ತುಂಬಾನೇ ಇಂಜುರಿ ಆಗಿರುತ್ತೆ. ಅದೇ ಇಂಜುರಿನಲ್ಲಿ ಇನ್ನೇನು ಕ್ಯಾಪ್ಟನ್ ಅನ್ನ ಶೂಟ್ ಮಾಡಬೇಕು ಅಂತ ನೋಡ್ತಾ ಇರೋವಾಗ್ಲೇನೆ ಮಧ್ಯ ಬಂದಂತ ಪಲ್ಲವಿ ಡಾಲ್ ತನ್ಗೇನೆ ಶೂಟ್ ಮಾಡಿಸ್ಕೊಳ್ಳುತ್ತೆ. ಕ್ಯಾಪ್ಟನ್ ಪಲ್ಲವಿ ಡಾಲ್ನು ಕೂಡ ಆಚೆ ಹೋಗ್ದಂಗೆ ಕಷ್ಟಪಟ್ಟು ಕೈಲಿ ಇಟ್ಕೊಂಡಿರ್ತಾನೆ. ಆದ್ರೂ ಕೂಡ ಪಲ್ಲವಿ ಡಾಲ್ ಫೈನಲಿ ಕ್ಯಾಪ್ಟನ್ಗೆ ಐ ಲವ್ ಯು ಹೇಳಿ ಇನ್ನೆಚ್ಚೋ ರೀತಿ ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಫ್ಲೈಟಿಂದ ಆಚೆ ಹೋಗಿ ಬಿದ್ದುಬಿಡತ್ತೆ. ಹಾಗೆಯೇ ಈ ಕಡೆ ಅನ್ಕಾನ್ಷಿಯಸ್ ಆಗಿರೋ ಅಂಥ ಪಲ್ಲವಿಗೆ ಜ್ಞಾನ ಬರುತ್ತೆ. ಅಷ್ಟರೊಳಗಾಗ್ಲೇ ಬಾಬಾ ಹೇಳ್ದಂಥ ಮಾತು ಅಷ್ಟನ್ನು ಕೂಡ ನೆನಪಿಸ್ಕೊಳ್ತಾರೆ. ಇಷ್ಟು ದಿವಸ ಡಾಲ್ ಆಗಿದ್ದಂಥ ಪಲ್ಲವಿ ಜೀವನದಲ್ಲಿ ನಡೆದಿರೋಂಥ ಅಷ್ಟು ವಿಷಯನೂ ಕೂಡ ಬಾಬಾ ಮರೀತಾರೆ ಅಂತ ಹೇಳಿರ್ತಾರೆ. ಆದರೆ ಕಾನ್ಷಿಯಸ್ಸಿಗೆ ಬಂದಂಥ ಪಲ್ಲವಿ ಅದ್ಯಾವುದನ್ನು ಕೂಡ ಮರ್ತಿರೋದಿಲ್ಲ. ಇದೇ ದೇವರ ನಿರ್ಣಯ ಆಗಿತ್ತು ಅನಿಸುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಅವರಿಬ್ಬರ ಮಧ್ಯೆ ಅಲ್ಲೇ ಪ್ರಪೋಸ್ ಆಗುತ್ತೆ. ಫೈನಲಿ ಕ್ಯಾಪ್ಟನ್ ಪಲ್ಲವಿ ಹಣೆ ಮೇಲೆ ಒಂದು ಕಿಸ್ ಕೂಡ ಮಾಡ್ತಾರೆ. ಸೊ ಇಲ್ಲಿಗೆ ಅವರಿಬ್ಬರು ಕೂಡ ಒಂದಾಗ್ತಾರೆ. ಒಂದು ಹ್ಯಾಪಿ ಎಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ನೀವು ನನ್ನ ಮೂವಿ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಇದಿಷ್ಟ ಆಗಿರುತ್ತೆ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಲೈಕಿಂದ ಯೂಟ್ಯೂಬ್ ನನ್ನ ಚಾನಲ್ನ ಬೇರೆಯವ್ರಿಗೂ ಸಜೆಸ್ಟ್ ಮಾಡೋದ್ರಿಂದ ವಿತ್ ಸ್ಮೈಲ್ ಚಿಕ್ಕದಾಗಿ ಒಂದು ಲೈಕ್ ಮಾಡಿ. ಮೂವಿ ಎಕ್ಸ್ಪ್ಲನೇಷನ್ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಫ್ಯಾಮಿಲಿಗಾದರೂ ಆಗಲಿ ಫ್ರೆಂಡ್ಸ್ಗಾದರೂ ಆಗಲಿ ಯಾರಿಗಾದ್ರೂ ಒಬ್ರಿಗಾದರೂ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಇಂಥದ್ದೇ ಥ್ರಿಲ್ಲಿಂಗ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.